ಎಲ್ಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಇವತ್ತಿನ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಬಂದು ಟ್ಯೂಸ್ಡೇ ಮಿನಿ ಬ್ಲಾಗ್. ರವೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ರವೆನ ನೆನೆಸಿಟ್ಟಿದ್ದೀನಿ. ಅದಾದಮೇಲೆ ಬೀಟ್ರೋಟ್ ಇತ್ತು. ಬೀಟ್ರೋಟ್ ಪಲ್ಯನ ಮಾಡೋದ್ರಿಂದ ಎರಡಕ್ಕೂ ಕಾಂಬಿನೇಷನ್ ಮಾತ್ರ ಮಸ್ತಾಗಿತ್ತು, ತುಂಬಾ ಚೆನ್ನಾಗಿ ಕೂಡ ಆಗಿತ್ತು. ಹಾಗಾಗಿ ಬೀಟ್ರೋಟ್ ಪಲ್ಯನ ಮಾಡೋಣ ಅಂತೇಳಿ ಬೀಟ್ರೋಟ್ ಎಲ್ಲ ತುರಿದಿಟ್ಕೊಂಡು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಮೇನ್ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿನೇ ಯೂಸ್ ಮಾಡೋವಂಥದ್ದು. ಹಾಗಾಗಿ ನೋಡಿ, ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟಿಕ್ ಆಗಿರೋದ್ರಿಂದ ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಾಕೋಬೋದು, ಬಟ್ ಹಸಿಮೆಣ್ಸಿನ್ಕಾಯಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಈ ಪಲ್ಯ ಎಲ್ಲ ರೆಡಿ ಮಾಡಿಕೊಂಡೆ. ರೆಡಿ ಆದಮೇಲೆ ನೆಕ್ಸ್ಟು ರವೆ ದೋಸೆನ ನಾನು ಯಾವಾಗಲೂ ರುಬ್ದೇನೆ ಹಂಗೇ ಮಾಡ್ತಾಯಿದ್ದೆ. ಬಟ್ ಈ ಸತಿ ರವೆ ನೆನೆಸಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ದೋಸೆ ಹಾಕೋದ್ರಿಂದ ದೋಸೆ ತುಂಬಾ ಸೇಮ್ ನಾವು ಯಾವ ರೀತಿ ದೋಸೆ ಮಾಡ್ತೀವೋ ನಾರ್ಮಲಾಗಿ ಅಕ್ಕಿ ದೋಸೆ ಮಾಡಲ್ವ ಅದೇ ರೀತಿಯೇ ರೆಡ್ಡಿಶ್ ಆಗಿ ಬರುತ್ತೆ. ತುಂಬಾ ಚೆನ್ನಾಗಿ ಕೂಡ ಇತ್ತು. ರುಚಿ ಅಂದರೆ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿತ್ತು. ನಾನು ರುಬ್ಕೊಂಡೆ ಈ ಸತಿ ರವೆ ದೋಸೆ ಮಾಡಿದ್ರಿಂದ ತುಂಬಾ ಚೆನ್ನಾಗಿ ಬಂದಿತ್ತು. ಇವತ್ತಿನ ತಿಂಡಿಗೆ ಮೇಯ್ನ್ ರವೆ ದೋಸೆ ಮತ್ತು ಬೀಟ್ರೋಟ್ ಪಲ್ಯನ ಮಾಡಿದ್ದೆ. ಅದಾದಮೇಲೆ ಹಿಂಗೆ ಬಾದಾಮ್ ಹಾಲನ್ನ ಕುಡ್ಕೊಂಡು ನಮ್ಮ ಮೀಶು ಮಗ ಬಂದಿದ್ದ. ಅವನ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಅವನು ಯಾವುದಾದ್ರೂ ಸಾಂಗ್ ಹಾಕಿದ್ರೆ ಸಾಕು ಡ್ಯಾನ್ಸ್ ಮಾಡ್ತಾಯಿದ್ದ. ಸಣ್ಣ ಮಕ್ಕಳಂದರೆ ಹಂಗಲ್ವಾ, ಏನೋ ಅವ್ರ ಏಜಲ್ಲಿ ಇರಬೇಕಾದಾಗ ಆಟ ಆಡಿರೋದೆಲ್ಲ ನಮಗೂ ನೆನಪಾಗುತ್ತೆ ಅವ್ರನ್ನ ನೋಡ್ತಾ ಇದ್ದರೆ. ಇವತ್ತಿಂದು ಅಂದರೆ ಆಲ್ಮೋಸ್ಟು ಇವನು ಇವತ್ತೆಲ್ಲ ಆಟ ಆಡಿಕೊಂಡು ನಾನು ಕೂಡ ದೋಸೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಂಡು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಬಟ್ ಅಂದರೆ ಈಗ ನಾವು ಒಂದು ವೀಡಿಯೋ ಮಾಡ್ತಾಯಿದ್ದೀವಿ ಅಂತಂದರೆ ಅದಕ್ಕೆ 100 ಜನ 100 ಮಾತಾಡ್ತಾರೆ. 1 ಲೈಕ್ ಬರ್ಬೋದು, 2 ಲೈಕ್ ಬರ್ಬೋದು. ನಾವು ಅದಕ್ಕೆ ಪರಿಶ್ರಮ ಆಗ್ತಾಯಿದ್ದೀವಿ ಅಂದರೆ ಒಂದಲ್ಲ ಒಂದು ದಿವಸ ಒಳ್ಳೆಯದಾಗತ್ತೆ ಅಂತ ನಂಬ್ಕೊಂಡು ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ದುಡ್ಡೇ ಬರಲಿ, ದುಡ್ಡಿಂದನೇ ಎಲ್ಲ ಅಂತ ಅಂದ್ಕೊಂಡಿಲ್ಲ. ದುಡ್ಡು ಮುಖ್ಯನೇ, ಬಟ್ ಎಲ್ಲದಕ್ಕೂ ಮುಖ್ಯ ಅಲ್ಲ. ದುಡ್ಡು ದುಡಿಬೇಕು, ಹಾಗೆ ಖರ್ಚು ಕೂಡ ಆಗುತ್ತೆ ಅಲ್ವಾ, ಅದನ್ನು ಇಟ್ಕೊಳ್ಳೋದಕ್ಕಾಗತ್ತಾ? ಥ್ಯಾಂಕ್ ಯು.